ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ಥೂಲಕಾಯ ಅಥವಾ ಒಬೆಸಿಟಿ ಈ ಕಾಲದ ಬಹುತೇಕರ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಅನಗತ್ಯವಾದ ಬೊಜ್ಜು ಕರಗಿಸೋದಕ್ಕೆ ನಮ್ಮ ಜನ ಏನೇನೋ ಕಸರತ್ತು ಮಾಡ್ತಾರೆ. ವಿಶೇಷವಾಗಿ ಮಹಿಳೆಯರಿಗೆ ಕೆಟ್ಟ ಕೊಲೆಸ್ಟ್ರಾಲ್ನಿಂದ ಆಗುವ ಬೊಜ್ಜಿನ ಸಮಸ್ಯೆ ತುಂಬಾನೇ ಕಾಡುತ್ತೆ. ಅನೇಕರು ಮದುವೆವರೆಗೂ ಸಣ್ಣ ಇರ್ತಾರೆ. ಮದುವೆಯ ನಂತರ ಮಹಿಳೆಯರಲ್ಲಿ ದೇಹದ ತೂಕ ಅನಗತ್ಯವಾಗಿ ಜಾಸ್ತಿ ಆಗೋದು ಸಾಮಾನ್ಯವಾಗಿ ಕಂಡುಬರುವ ಸಂಗತಿ. ಅದರಲ್ಲೂ ಹೆರಿಗೆಯ ನಂತರ ಅವರ ದೇಹ ತುಂಬಾನೇ ದಪ್ಪವಾಗುತ್ತೆ. ಈ ಸಮಯದಲ್ಲಿ ತೀವ್ರ ವಿಶ್ರಾಂತಿಯಿಂದಾಗಿ ಹೊಟ್ಟೆಯ ಸುತ್ತ ಕೊಬ್ಬು ಹೆಚ್ಚಳವಾಗುತ್ತೆ. ಮಕ್ಕಳ ಪಾಲನೆ ಮಾಡೋದರಲ್ಲಿ ತಾಯಂದಿರ ಪಾತ್ರ ತುಂಬಾನೇ ದೊಡ್ಡದು. ಗೃಹಿಣಿಯರಿರ್ಲಿ ಅಥವಾ ವರ್ಕಿಂಗ್ ಮಹಿಳೆಯರೇ ಇರಲಿ, ಎಲ್ಲರಿಗೂ ಸಹ ಮಕ್ಕಳ ಪಾಲನೆ ಪೋಷಣೆ ಅವರವರ ಆದ್ಯ ಕರ್ತವ್ಯವಾಗಿರುತ್ತೆ. ಮನೆಯ ಎಲ್ಲಾ ಕೆಲಸದ ಜೊತೆ ಮಕ್ಕಳಿಗೂ ಸಹ ರುಚಿಯಾದ ಆಹಾರ ತಯಾರು ಮಾಡೋದ್ರಲ್ಲಿಯೇ ಎಷ್ಟೋ ಮಹಿಳೆಯರು ಬಸವಳಿದು ಹೋಗ್ತಾರೆ. ಅನೇಕರಿಗೆ ಮದುವೆಯ ನಂತರ ಒಂದೇ ವರ್ಷದಲ್ಲಿ ಅವರ ಆರೋಗ್ಯ ಹಾಗೂ ಉತ್ಸಾಹದಲ್ಲಿ ಗಮನಾರ್ಹವಾದ ಏರುಪೇರುಂಟಾಗುತ್ತದೆ. ಅನೇಕರು ಮದುವೆಯಾದ ಒಂದೇ ವರ್ಷಕ್ಕೆ ತಾಯಿಯಾಗ್ತಾರೆ. ತಾಯ್ತನ ಅನ್ನೋದು ಯಾವುದೇ ಹೆಣ್ಣಿನ ಬದುಕಿನಲ್ಲಿ ಒಂದು ಪ್ರಮುಖ ಅಧ್ಯಾಯ. ಪ್ರಸವ ವೇದನೆಗೆ ಸಿಲುಕುವ ಮಹಿಳೆ ಇನ್ನೊಮ್ಮೆ ಸತ್ತು ಮತ್ತೆ ಬದುಕುತ್ತಾಳೆ. ತಾನು ಜನ್ಮತಃ ಹೊತ್ತು ತಂದ ಶಕ್ತಿಯನ್ನ ಹೆರಿಗೆಯ ವೇದನೆಯು ಒಂದೇ ಸಲಕ್ಕೆ ಕಿತ್ತುಕೊಂಡಿರುತ್ತೆ. ಅದರಲ್ಲೂ ಸಿಜೇರಿಯನ್ ಆದವರು ಮುಂದೆ ತುಂಬಾ ರಿಸ್ಕ್ ಎದುರಿಸಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಅನೇಕ ಮಹಿಳೆಯರನ್ನ ಕಾಡುವ ಕಾಮನ್ ಸಮಸ್ಯೆ ಏನಂದ್ರೆ ಅದು ಒಬೆಸಿಟಿ ಅಥವಾ ಬೊಜ್ಜಿನ ಸಮಸ್ಯೆ. ಹೊಟ್ಟೆಯ ಸುತ್ತ ಅನಗತ್ಯ ಬೊಜ್ಜು ಸಂಗ್ರಹವಾಗಿ ಹೆಚ್ಚಿನ ಮಹಿಳೆಯರು ಸ್ಥೂಲಕಾಯ ಪಡೆಯುತ್ತಾರೆ. ಇದರ ಜೊತೆ ಸುಸ್ತು, ಆಯಾಸ, ದಣಿವು, ಸ್ಟಮಿನಾ ಕೊರತೆ ಮುಂತಾದವು ಸೇರಿಕೊಳ್ಳುತ್ತವೆ. ಎಷ್ಟೇ ಮನೆ ಕೆಲಸ ಮಾಡಿದ್ರೂ ಓಡಾಡಿದ್ರೂ ಸಹ ಮೈ ಸಣ್ಣ ಆಗೋದಿಲ್ಲ. ತುಂಬಾ ಮಹಿಳೆಯರು ಜಿಮ್, ವರ್ಕೌಟ್, ಡಯೆಟ್ ತರಹದ ಮಾರ್ಗಗಳನ್ನ ಸಹ ಫಾಲೋ ಮಾಡ್ತಾರೆ. ಆದರೆ ಇದ್ಯಾವುದೂ ಸಹ ಅವರಿಗೆ ಶೀಘ್ರ ಪರಿಹಾರ ಕೊಡೋದಿಲ್ಲ. ಈಗೀಗ ಜಿಮ್, ವರ್ಕೌಟ್ ಹಾಗೂ ಡಯೆಟ್ ಕ್ರಮಗಳು ಜೀವಕ್ಕೆ ಆಪತ್ತು ತರುತ್ತಿವೆ. ದಿಢೀರ್ ಹೃದಯಾಘಾತದ ಸಾವುಗಳು ಈಗ ತುಂಬಾ ಕಾಮನ್ ಆಗಿ ಎಲ್ಲಾ ಕಡೆ ವರದಿಯಾಗ್ತಾ ಇವೆ. ದೇಹದಲ್ಲಿ ಅನಗತ್ಯವಾಗಿ ಸಂಗ್ರಹವಾಗುವ ಕೊಬ್ಬು ತುಂಬಾ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಒಬೆಸಿಟಿ ಇರುವ ಮಹಿಳೆಯರಲ್ಲಿ ಉಸಿರಾಟದ ತೊಂದರೆ, ಸ್ಟಮಿನಾದ ಕೊರತೆ, ರಕ್ತ ಸಂಚಾರದ ಸಮಸ್ಯೆ, ರಕ್ತದ ಕೊರತೆ, ಬಿಳಿ ಹಾಗೂ ಕೆಂಪು ರಕ್ತ ಕಣಗಳ ಏರುಪೇರು ಕಂಡುಬರುತ್ತದೆ. ಇವತ್ತಿನ ಈ ಫಾಸ್ಟ್ ಯುಗದಲ್ಲಿ ಎಲ್ಲರೂ ಸಹ ಅಶಿಸ್ತಿನ ಹಾಗೂ ಚಟುವಟಿಕೆ ಇಲ್ಲದ ಜೀವನಕ್ಕೆ ದಾಸರಾಗಿದ್ದಾರೆ. ನಾವು ಸೇವಿಸುವ ಆಹಾರದಲ್ಲಿ ಸತ್ವ ಇರೋದಿಲ್ಲ. ಹೆಚ್ಚಾಗಿ ಅನೇಕರು ಸಮಯ ಉಳಿಸಲು ಜಂಕ್ ಫುಡ್, ಪ್ರಾಸೆಸ್ಡ್ ಫುಡ್ ಹಾಗೂ ರೆಡಿಮೇಡ್ ಆಹಾರಗಳನ್ನೇ ಸೇವನೆ ಮಾಡ್ತಾರೆ. ಇವು ಅನೇಕ ಅಡ್ಡಗತಿಯ ದುಷ್ಪರಿಣಾಮಗಳಿಗೆ ದಾರಿ ಮಾಡಿಕೊಡುತ್ತಿವೆ. ಇದರಿಂದ ರಕ್ತನಾಳಗಳಲ್ಲಿ ಕೊಬ್ಬು ಹರಡಿ ರಕ್ತ ಸಂಚಾರ ಹಾಗೂ ಆಮ್ಲಜನಕದ ಸರಬರಾಜಿಗೆ ಅಡ್ಡಿ ಉಂಟು ಮಾಡುತ್ತದೆ. ಇದನ್ನ ಉಡಾಫೆ ಮಾಡಿದರೆ ಕಾರ್ಡಿಯಾಕ್ ಅರೆಸ್ಟ್, ಲೋ ಬಿಪಿ ಹಾಗೂ ಹೃದಯಾಘಾತದ ತೊಂದರೆಗಳು ಶುರುವಾಗುತ್ತೆ. ಇವತ್ತು ಹೃದಯದ ಸಮಸ್ಯೆಗಳಿಂದ ಆಗ್ತಾ ಇರುವ ಸಾವುಗಳೇ ಇದಕ್ಕೆ ಉತ್ತಮ ಸಾಕ್ಷಿ. ಸ್ಥೂಲಕಾಯ ಇರುವ ಮಹಿಳೆಯರಲ್ಲಿ ಇವತ್ತು ದಿಢೀರ್ ಸಾವುಗಳು ಹೆಚ್ಚಾಗಿ ಆಗುತ್ತಿವೆ. ಅವರೆಲ್ಲ ದೇಹದ ಕೊಬ್ಬು ಕರಗಿಸಲು ಹಲವಾರು ಕೃತಕ ಹಾಗೂ ಅವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸಿ ಸೋತಿರ್ತಾರೆ. ಅಂತವರು ಅನೇಕ ಟಿಪ್ಸ್ ಫಾಲೋ ಮಾಡಿಯೂ ಸಹ ಯಾವುದೇ ಬದಲಾವಣೆ ಕಾಣದೆ ಹತಾಶರಾಗಿರ್ತಾರೆ. ಅಂತವರಿಗೆಂದೇ ಜೀನಿ ಸ್ಲಿಮ್ ಪೌಡರ್ ಪರಿಚಯವಾಗಿದೆ. ಹಾಗಂತ ಇದೇನು ಹೊಸದಾಗಿ ಲಾಂಚ್ ಆದ ಪ್ರಾಡಕ್ಟ್ ಅಲ್ಲ. ಜೀನಿಯವರು ಬಹಳ ಸಮಯದ ಮೊದಲೇ ಎಲ್ಲಾ ಮಹಿಳೆಯರ ಆರೋಗ್ಯದ ಕಾಳಜಿಗಾಗಿ ಇದನ್ನ ಹೊರತಂದಿದ್ದಾರೆ. ಇದು ಕೇವಲ ದೇಹದ ಅನಗತ್ಯ ಕೊಬ್ಬನ್ನ ಕರಗಿಸೋದಷ್ಟೇ ಅಲ್ಲದೆ ಎನರ್ಜಿಯನ್ನ ಸಹ ಬೂಸ್ಟ್ ಅಪ್ ಮಾಡುತ್ತದೆ. ಡಯೆಟ್ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನ ಕಾಣದ ಮಹಿಳೆಯರು ಜೀನಿ ಸ್ಲಿಮ್ ಪೌಡರ್ ಅನ್ನ ಯಾವುದೇ ಅನುಮಾನವಿಲ್ಲದೆ ಬಳಸಬಹುದಾಗಿದೆ. ಇದರ ಪರಿಣಾಮದ ಬಗ್ಗೆ ತಿಳಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಿ. ಈಗಾಗಲೇ ರಾಜ್ಯದ ಬಹುತೇಕ ಮಹಿಳೆಯರ ಮೆಚ್ಚಿನ ಆಯ್ಕೆಯಾಗಿರುವ ಜೀನಿ ಸ್ಲಿಮ್ ಪೌಡರ್ ಇತರೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಗಳ ರೀತಿ ಇಲ್ಲ. ಡಯೆಟ್ ಪಾಲಿಸುವವರಿಗೆ ಗಂಭೀರವಾದ ಅಡ್ಡ ಪರಿಣಾಮಗಳು ಆಗುವ ಸಂಭವವಿದೆ. ಉದಾಹರಣೆಗೆ ಡಯೆಟ್ ಅಂದ್ರೆ ಅದು ಕ್ಯಾಲೋರಿ ರಹಿತ ಎನ್ನಲಾಗುತ್ತದೆಯಾದರೂ ಅದರಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿಯೇ ಇರುತ್ತೆ. ಕೇವಲ ಕೊಬ್ಬಿನಾಂಶ ಮಾತ್ರ ಇರುವ ಫ್ಯಾಟಿ ಡಯೆಟ್ಗಳಿವೆ. ಇವುಗಳ ಸೇವನೆ ಎಲ್ಲರಿಗೂ ಆರೋಗ್ಯಕರವಲ್ಲ. ಈ ಡಯೆಟ್ಗಳಲ್ಲಿರುವ ಕೊಬ್ಬು ರಕ್ತನಾಳ ಹಾಗೂ ಹೃದಯದ ಕವಟಗಳ ಒಳಗೆ ಸೇರಿ ರಕ್ತ ಸಂಚಾರ ಹಾಗೂ ಆಕ್ಸಿಜನ್ ಸಪ್ಲೈಯನ್ನ ತಡೆಯುತ್ತದೆ. ಆಗ ಏಕಾಏಕಿ ಹೃದಯ ಸ್ತಂಭನದಿಂದ ಸಾವುಗಳು ಸಂಭವಿಸಬಹುದು. ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರ ಸಾವು ಇದಕ್ಕೊಂದು ಸ್ಪಷ್ಟ ಉದಾಹರಣೆ. ಮನೆಯ ಊಟದ ಜೊತೆ ಜೀನಿ ಸ್ಲಿಮ್ ಪೌಡರ್ನ ನಿಯಮಿತ ಸೇವನೆ ದೇಹದ ಕೊಬ್ಬು ಕರಗುವಿಕೆಗೆ ಸಹಕಾರಿ ಹಾಗೂ
ಇದು ಆಗಾಗ ಉಂಟಾಗುವ ಆಯಾಸ ಹಾಗೂ ದಣಿವನ್ನ ಕಡಿಮೆ ಮಾಡಿ ಸ್ಟಮಿನಾ ಹಾಗೂ ಎನರ್ಜಿಯನ್ನ ಹೆಚ್ಚಿಸುತ್ತದೆ. ಜೀನಿಯವರ ಸ್ಲಿಮ್ ಪೌಡರ್ನಲ್ಲಿ ಗಮನಾರ್ಹವಾದ ಉತ್ತಮ ಅಂಶಗಳಿವೆ. ಅದರಲ್ಲಿ ಮಿಶ್ರಣವಾದ ಇಂಗ್ರೀಡಿಯೆಂಟ್ಸ್ಗಳು ಯಾವುದೇ ಕೆಮಿಕಲ್ ರಹಿತ ಹಾಗೂ ನ್ಯೂಟ್ರಿಷನ್ ರಿಚ್ ಪ್ಯಾಕೇಜ್ ಹೊಂದಿವೆ. ಇದರಲ್ಲೂ ಮಿಲೆಟ್ಗಳ ಪಾತ್ರ ಗಾಢವಾದದ್ದು. 30% ಮಿಲೆಟ್ನ ಅಂಶ ಇರುವ ಇದರಲ್ಲಿ ಮುಖ್ಯವಾಗಿ ಬ್ರೌನ್ ಟಾಪ್ ಹಾಗೂ ಪ್ರೋಸ್ಕೋ ಮಿಲೆಟ್ನ ಮಿಶ್ರಣ ಇರುತ್ತೆ. ಇವು ಫೈಬರ್ ಹಾಗೂ ಪ್ರೋಟೀನ್ಗಳನ್ನ ಹೆಚ್ಚಾಗಿ ಹೊಂದಿದ್ದು ಉತ್ತಮವಾದ ಪಚನ ಕ್ರಿಯೆಗೆ ಸಹಾಯಕ. ಹಾಗೂ ಇದರಲ್ಲಿ 40% ಪಲ್ಸಸ್ ಹಾಗೂ ಸಿರಿಧಾನ್ಯಗಳ ಮಿಶ್ರಣ ಇದೆ. ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶ ಇರುವ ಇವು ದೇಹಕ್ಕೆ ಹೆಚ್ಚು ಶಕ್ತಿ ಕೊಡುತ್ತವೆ. 30% ಮಸಾಲೆಯ ಪದಾರ್ಥಗಳು ಇದರಲ್ಲಿವೆ. ಉದಾಹರಣೆಗೆ ಕರಿಮೆಣಸು, ಏಲಕ್ಕಿ ಹಾಗೂ ಇತರೆ ನೈಸರ್ಗಿಕ ಹರ್ಬ್ಗಳ ದಟ್ಟ ಮಿಶ್ರಣ ಇದರಲ್ಲಿದೆ. ಇದು ನಿಮ್ಮ ಡ್ರಿಂಕ್ನ ರುಚಿ, ಸ್ವಾದಿಷ್ಟತೆ ಹಾಗೂ ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡುತ್ತವೆ. ಇದರ ಜೊತೆ ನ್ಯೂಟ್ರಿಯೆಂಟ್ ರಿಚ್ ಡ್ರೈ ಫ್ರೂಟ್ಗಳಾದ ಬಾದಾಮಿ, ವಾಲ್ನಟ್, ಪಿಸ್ತಾ, ಫ್ಲಾಕ್ ಸೀಡ್ಸ್, ಕಲ್ಲಂಗಡಿಯ ಸಣ್ಣ ಬೀಜಗಳ ಮಿಶ್ರಣವಿದ್ದು ಇವು ಒಮೆಗಾ 3 ವಿಟಮಿನ್ಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳನ್ನ ಹೊಂದಿವೆ. ಇನ್ನು ಇದರಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳ ಹೊರತಾಗಿ ಯಾವುದೇ ಕೃತಕ ಕೆಮಿಕಲ್ ಯುಕ್ತ ಬಣ್ಣ, ರುಚಿ, ಪ್ರಿಸರ್ವೇಟಿವ್ಗಳಿಲ್ಲ. ಈ ಪೌಡರ್ನ ಸೇವನೆ ನಿಮಗೆ ಎನರ್ಜಿ ಒದಗಿಸಿ ದಿನವಿಡೀ ನೀವು ಆಯಾಸವಿಲ್ಲದೆ ಉತ್ಸಾಹಶಾಲಿಯಾಗಿ ಇರುವಂತೆ ಮಾಡುತ್ತದೆ. ಇದರ ಪ್ರೋಟೀನ್ ಅಂಶವು ನಿಮ್ಮ ದೇಹದ ಮಸಲ್ಸ್ ರಿಪೇರಿ ಹಾಗೂ ಸ್ನಾಯುಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯಕ. ಇದರ ಡಯಟ್ರಿ ಫೈಬರ್ನ ಅಂಶವು ಆರೋಗ್ಯವನ್ನ ವೃದ್ಧಿಸಿ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ. ಇದರ ಲೋ ಶುಗರ್ ಕಂಟೆಂಟ್ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಸದಾ ನಿಯಂತ್ರಣದಲ್ಲಿಡುತ್ತದೆ. ಇದರ ನಿಯಮಿತ ಸೇವನೆ ವೈಟ್ ಲಾಸ್ಗೆ ಕಾರಣವಾಗುತ್ತದೆ. ಇದು ನಿಮ್ಮ ಹಸಿವನ್ನ ನಿಯಂತ್ರಣ ಮಾಡುತ್ತಾ ದೇಹದ ತೂಕವನ್ನ ಸಹ ಬ್ಯಾಲೆನ್ಸ್ ಮಾಡುತ್ತೆ. ನೀವು ಪದೇ ಪದೇ ಜಂಕ್ ಫುಡ್ ಕಡೆ ತೋರುವ ಆ ಅನಗತ್ಯ ಕ್ರೇವಿಂಗ್ಗೆ ಇದು ತಡೆಯುಂಟು ಮಾಡುತ್ತದೆ. ಇದರಲ್ಲಿರುವ ಒಮೆಗಾ 3 ಅಂಶವು ದೇಹದ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ಇದರ ಕರಿಮೆಣಸು ಹಾಗೂ ಏಲಕ್ಕಿಯ ಅಂಶವು ದೇಹದ ಅತ್ಯಧಿಕ ಕ್ಯಾಲೋರಿಯನ್ನ ಬರ್ನ್ ಮಾಡಲು ಸಹಾಯ ಮಾಡುತ್ತೆ. ಆಯಾಸ, ಸುಸ್ತು, ಬಳಲಿಕೆ, ದಣಿವು ಇದೆಲ್ಲ ಕ್ರಮೇಣ ಮರೆಯಾಗಿ ದೇಹವು ಸದಾ ಎನರ್ಜಿಯೊಂದಿಗೆ ಇರಲು ಸಾಧ್ಯವಾಗುತ್ತೆ. ಇವೇ ಮುಂತಾದ ಕಾರಣಗಳಿಂದಾಗಿ ಎಲ್ಲ ವಯಸ್ಕ ಮಹಿಳೆಯರು ಸಹ ಇದನ್ನ ಬಳಸಬಹುದು. ಇದನ್ನ ಹೇಗೆ ಮತ್ತು ಯಾವ ರೀತಿ ಸೇವನೆ ಮಾಡೋದು ಅನ್ನುವ ಬಗ್ಗೆ ಹೇಳೋದಾದರೆ, ದಿನವೂ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಲೋಟದಷ್ಟು ತಣ್ಣಗಿನ ನೀರಿಗೆ ಜೀನಿ ಸ್ಲಿಮ್ ಪೌಡರ್ ಅನ್ನ 1.5 ಚಮಚದಷ್ಟು ಹಾಕಿ ಬೆರೆಸಿದ ನಂತರ 8 ರಿಂದ 10 ನಿಮಿಷ ಅದನ್ನ ಬಿಸಿ ಮಾಡಿ ಕುದಿಸಿ ಆ ಬಳಿಕ ಸೇವಿಸಬೇಕು. ರಾತ್ರಿ ಊಟಕ್ಕೆ ಮೊದಲು ಇದನ್ನ 1 ಗ್ಲಾಸ್ ಕುಡಿಯಿರಿ. ಇದನ್ನ ಬೆಳಗ್ಗೆ ಹಾಗೂ ರಾತ್ರಿಯ ಸಮಯ ಊಟಕ್ಕೂ ಮೊದಲು ಸೇವಿಸಿದ ನಂತರ 1/2 ಗಂಟೆ ಬಿಟ್ಟು ಊಟ ಸೇವಿಸಬೇಕು. ಇದನ್ನ ವೈಟ್ ಲಾಸ್ ಮಾಡಿಕೊಳ್ಳಲು ಬಯಸುವ ಎಲ್ಲಾ ಹೆಣ್ಮಕ್ಳು ಸಹ ಯೂಸ್ ಮಾಡಬಹುದು. ಇದರ ಸೇವನೆ ಶುರು ಮಾಡಿದ ನಂತರ ನೀವು ಯಾವುದೇ ತರಹದ ಜಂಕ್ ಫುಡ್ ಹಾಗೂ ಇತರೆ ಸ್ವೀಟ್ ಫುಡ್ ಗಳನ್ನ ಹೆಚ್ಚಾಗಿ ಸೇವಿಸುವಂತಿಲ್ಲ. ಉತ್ತಮ ರಿಸಲ್ಟ್ಗಾಗಿ ನೀವು ಇದರ ಸೇವನೆಯ ಜೊತೆಯೇ ದಿನದ ಅರ್ಧ ಗಂಟೆ ಸಮಯ ಮನೆಯಲ್ಲೇ ಸರಳವಾದ ಎಕ್ಸರ್ಸೈಸ್ ಫಾಲೋ ಮಾಡಬಹುದು. ಇದನ್ನ ಸೇವಿಸಿದ 20 ರಿಂದ 30 ದಿನದ ಅವಧಿಯಲ್ಲೇ ಅನೇಕ ಮಹಿಳೆಯರಿಗೆ ಇದು ನಿರೀಕ್ಷಿತ ಪ್ರಯೋಜನ ತಂದಿದೆ. ಅವರ ಆರೋಗ್ಯ ದೃಢವಾಗಿರುವುದರ ಜೊತೆಗೆ ಅವರ ದೇಹದ ತೂಕದಲ್ಲೂ ಸಹ ಗಮನಾರ್ಹವಾದ ಇಳಿಕೆ ಕಂಡುಬಂದಿದೆ. 20 ರಿಂದ 30 ದಿನಗಳ ಅಂತರದಲ್ಲಿ 4 ರಿಂದ 6 ಕೆಜಿ ದೇಹದ ತೂಕ ಇಳಿಸಿಕೊಂಡ ಬಹಳಷ್ಟು ಹೆಣ್ಣು ಮಕ್ಕಳು ಇದರ ಸರ್ವಿಸ್ನಿಂದ ಸಂತೃಪ್ತರಾಗಿದ್ದಾರೆ. ಇದರ 1 ಕೆಜಿ ಡಬ್ಬಿಯ ಬೆಲೆ ಕೇವಲ 1539 ರೂಪಾಯಿ ಆಗಿರುತ್ತೆ. ನಿಮಗೂ ಕೂಡ ಈ ಜೀನಿ ಸ್ಲಿಮ್ ಬೇಕಾಗಿದ್ರೆ ಈ ನಂಬರ್ಗೆ ನಿಮ್ಮ ಅಡ್ರೆಸ್ ಅನ್ನ ಮೆಸೇಜ್ ಮಾಡಿದ್ರೆ ಸಾಕು. ಜೀನಿ ಸ್ಲಿಮ್ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ಆನ್ಲೈನ್ನಲ್ಲೂ ಸಹ ಇದರ ಲಭ್ಯತೆ ಇದೆ. ಜೀನಿ ನಿಮ್ಮ ಮನೆಯ ಪ್ರಾಡಕ್ಟ್. ಇದು ಸದಾ ನಿಮ್ಮ ಮಕ್ಕಳ ಹಾಗೂ ನಿಮ್ಮ ಆರೋಗ್ಯದ ಕಾಳಜಿ ವಹಿಸುತ್ತದೆ. ಕಳೆದ ಹಲವು ವರ್ಷಗಳಿಂದ ಜೀನಿ ರಾಜ್ಯದ ಎಲ್ಲಾ ಪರಿವಾರಗಳ ಆರೋಗ್ಯ ಸುಧಾರಿಸುತ್ತಾ ಬಂದಿದೆ. ವೈಟ್ ಲಾಸ್ಗೋಸ್ಕರ ಹಣ, ಶ್ರಮ ಹಾಗೂ ಪ್ರಯೋಜನವಿಲ್ಲದ ಕ್ರಮಗಳನ್ನ ಪ್ರಯೋಗಿಸಿ ಯಾವುದೇ ಹೆಲ್ಪ್ ಕಾಣದೆ ನಷ್ಟ ಉಂಟು ಮಾಡಿಕೊಂಡು ಹತಾಶರಾದವರು ನಂಬಿಕೆಯಿಂದ ಜೀನಿಯವರ ಪ್ರಾಡಕ್ಟ್ಗಳನ್ನ ಬಳಸಬಹುದು. ಮನೆಯಲ್ಲಿ ಮಕ್ಕಳಿಗೆ, ವಯಸ್ಸಾದವರಿಗೆ ಹಾಗೂ ಮನೆಯ ಎಲ್ಲರ ಶುಚಿ, ರುಚಿ ಹಾಗೂ ಆರೋಗ್ಯದ ಬಾಧ್ಯತೆ ವಹಿಸುವ ಎಲ್ಲ ಮಹಿಳೆಯರಿಗೂ ಜೀನಿ ಭರವಸೆಯ ಕೈ ಹಿಡಿದಿದೆ. ಮನೆಯ ಎಲ್ಲ ಕೆಲಸ ಮಾಡುವ ಹೆಣ್ಮಕ್ಳು ಆರೋಗ್ಯದಿಂದಿದ್ದರೆ ಇಡೀ ಮನೆ ಹಾಗೂ ಈ ಮೂಲಕ ದೇಶವೇ ಆರೋಗ್ಯಕರವಾಗಿರುತ್ತದೆ.